ಓಂ ಶಾಂತಿ. ಸಾಕಾರ ಮುರಳಿ. ಇಂದಿನ ತಾರೀಕಾಗಿದೆ 16/5/26. मीठे बच्चे, सदै याद रखो बहुत गई तोड़ी रही अब तो घर चलना है. ತಂದೆ ತಿಳಿಸ್ತಾರೆ, ಮಧುರಾದ ಮಕ್ಕಳೇ, ಸದಾ ನೆನಪಿಟ್ಕೊಳ್ಳಿ, ಬಹಳಷ್ಟು ಸಮಯ ಹೋಯಿತು, ಈಗ ಸ್ವಲ್ಪ ಸಮಯ ಇದೆ, ಈಗ ಮನೆಗೆ ಹೋಗಬೇಕಾಗಿದೆ. ಇಸ್ ಚೀಚಿ ಶರೀರ और दुनिया को भूल जाना है. ಈ ಕೊಳಕಿನ ದೇಹ ಮತ್ತೆ ಪ್ರಪಂಚವನ್ನ ಮರಿಬೇಕಾಗಿದೆ. ಇಂದಿನ ಪ್ರಶ್ನೆ, कौन सा नशा निरंतर रहे तो स्थिति बड़ी फर्स्ट क्लास होगी. ಯಾವ ಒಂದು ನಶೆ ನಿರಂತರವಾಗಿದ್ದಾಗ ಸ್ಥಿತಿ ಬಹಳಷ್ಟು ಫಸ್ಟ್ ಕ್ಲಾಸ್ ಆಗಿ ಇರುತ್ತೆ. ಉತ್ತರ ಆಗಿದೆ, निरंतर नशा रहे मिरुआ मौत मलू का शिकार. हम मलूक फरिश्ता बन अपने माशूक के साथ घर जाएंगे, बाकी सब खलास हो जाएगा. ನಿರಂತರ ನೆನಪಿರಲಿ, ಬೆಕ್ಕಿಗೆ ಚೆಲ್ಲಾಟ ಅಂದರೆ ಇಲಿಗೆ ಪ್ರಾಣ ಸಂಕಟ. ಅಂದರೆ ನಾವು ಫರಿಷ್ಠಾ ಆಗಿ ಪ್ರಿಯತಮನ ಜೊತೆಗೆ ಮನೆಗೆ ಹೋಗ್ತೇವೆ, ಬಾಕಿ ಎಲ್ಲನೂ ಸಮಾಪ್ತಿ ಆಗುತ್ತೆ. ಆಮೇಲೆ ಇಸ್ ಪುರಾಣಿ ಕಾಲ್ ಕೋ ಜೋಡ್ ನಯಾ ಲೆಂಗೆ. ಈಗ ನಾವು ಈ ಹಳೆಯ ದೇಹವನ್ನ ಬಿಟ್ಟು ಹೊಸದನ್ನ ಪಡಿತೀವಿ. ये ज्ञान सारा दिन बुद्धि में टपकता रहे तो अपार खुशी रहेगी, ಸ್ಥಿತಿ ಫಸ್ಟ್ ಕ್ಲಾಸ್ ಬನ್ ಜಾಯ್. ಈ ಒಂದು ಜ್ಞಾನ ಇಡೀ ದಿನ ಬುದ್ಧಿಯಲ್ಲಿ ಇದ್ದಾಗ ಅಪಾರ ಖುಷಿ ಇರುತ್ತೆ, ಸ್ಥಿತಿನೂ ಫಸ್ಟ್ ಕ್ಲಾಸ್ ಆಗುತ್ತೆ. ಹಾಡಾಗಿದೆ, ಯೇ ಕೌನ್ ಆಯಾ ಆಜ್ ಮನ್ ಕಿ ದ್ವಾರ. ನನ್ನ ಮನಸ್ಸಿನ ಮುಖಾಂತರ ಇವತ್ತು ಯಾರು ಬಂದರು? ಬಾಬಾ ಅಲ್ವಾ? ಓಂ ಶಾಂತಿ. ये किसने कहा? बच्चों ने. अतीन्द्रिय सुखमय जीवन में आकर कहते हैं बेहद का बाबा आया हुआ है. ಇದು ಯಾರು ಹೇಳಿದ್ರು? ಮಕ್ಕಳು. ಅತೀಂದ್ರಿಯ ಸುಖದ ಜೀವನದಲ್ಲಿ ಬಂದು ತಿಳಿಸ್ತಾರೆ, ಅನಂತವಾದ ತಂದೆ ಬಂದಿದ್ದಾರೆ. इसलिए इस पति दुनिया को बदल पावन दुनिया बनाने, पावन दुनिया कितनी बड़ी होंगी. ಏನಕ್ಕೋಸ್ಕರ? ಈ ಪತಿತ ಪ್ರಪಂಚವನ್ನ ಪರಿವರ್ತನೆ ಮಾಡಿ ಪಾವನ ಪ್ರಪಂಚವನ್ನ ಮಾಡಕ್ಕೋಸ್ಕರ. ಪಾವನ ಪ್ರಪಂಚ ಎಷ್ಟು ದೊಡ್ಡದಾಗಿದೆ. पति दुनिया कितनी बड़ी है ये तुम बच्चों की बुद्धि में आना चाहिए. यहाँ कितने करोड़ों मनुष्य. ಇನ್ನೊಂದು ಕಡೆ ಪತಿತ ಪ್ರಪಂಚನೂ ಎಷ್ಟು ದೊಡ್ಡದಾಗಿದೆ, ತಮ್ಮ ಮಕ್ಕಳ ಬುದ್ಧಿಯಲ್ಲಿ ಬರಬೇಕಾಗಿದೆ. ಇಲ್ಲಿ ಎಷ್ಟು ಕೋಟ್ಯಾಂತರ ಮನುಷ್ಯರಿದ್ದಾರೆ. इसको पतित भ्रष्टाचारी दुनिया कहते, मीठे मीठे बच्चों को दिल में आना चाहिए हमारी नई दुनिया कितनी छोटी होंगी. ಇದಕ್ಕೆ ಪತಿತ ಭ್ರಷ್ಟಾಚಾರಿ ಪ್ರಪಂಚ ಅಂತಿದೆ. ಮಧುರಾತಿ ಮಧುರ ಮಕ್ಕಳ ಮನಸ್ಸಿನಲ್ಲಿ ಬರಬೇಕು, ಈಗ ಹೊಸ ಪ್ರಪಂಚ ಎಷ್ಟು ಸಣ್ಣದಾಗಿರುತ್ತೆ. हम कैसे राज्य करेंगे? हमारे भारत जैसा कोई देश हो नहीं सकता. ನಾವು ಯಾವ ರೀತಿ ರಾಜ್ಯ ಮಾಡ್ತೀವಿ? ನಮ್ಮ ಭಾರತ ರೀತಿ ಯಾವ ದೇಶನೂ ಇರೋದಿಲ್ಲ. ये कोई नहीं समझते भारत स्वर्ग था उस जैसा कोई देश हो नहीं सकता. तुमको ये समझ में आता ये भारत को अब कोई काम का नहीं. ಇದು ಯಾರಿಗೂ ಅರಿವಾಗಲ್ಲ. ಭಾರತ ಸ್ವರ್ಗ ಆಗಿತ್ತು, ಆ ರೀತಿ ದೇಶ ಮತ್ಯಾವುದೂ ಇರೋದಿಲ್ಲ. ತಮಗೆ ಈಗ ತಿಳುವಳಿಕೆಯಲ್ಲಿ ಬಂದಿದೆ, ಭಾರತ ಈಗಂತೂ ಏನು ಕೆಲಸಕ್ಕೆ ಬರಲ್ಲ. भारत स्वर्ग था अब नहीं, ये किसको याद नहीं आता. हमारा भारत सबसे ऊंचा है, सबसे प्राचीन. ಭಾರತ ಸ್ವರ್ಗ ಆಗಿತ್ತು, ಈಗಲ್ಲ. ಇದು ಯಾರಿಗೂ ನೆನಪು ಬರಲ್ಲ. ನಮ್ಮ ಭಾರತ ಅತಿ ಶ್ರೇಷ್ಠ ಆಗಿತ್ತು, ಎಲ್ಲದಕ್ಕಿಂತ ಪ್ರಾಚೀನ ಆಗಿದೆ. तुम बच्चों की बुद्धि में आता सो भी नंबरवार पुरुषार्थ अनुसार इतनी खुशी इतना निगाड़ रहता है. ಈಗ ಮಕ್ಕಳ ಬುದ್ಧಿಯಲ್ಲಿ ಬಂದಿದೆ, ಅದು ಸಹ ನಂಬರ್ವಾರ್ ಪುರುಷಾರ್ಥ ಅನುಸಾರ. ಅಂದ ಮೇಲೆ ಅಷ್ಟೊಂದು ಖುಷಿ, ಅಷ್ಟೊಂದು ಗೌರವ ಇರುತ್ತಾ? बेहद का बाप आया है, कलप कलप आते माया रावण ने जो हमारा राज्य भाग्य छीना है वो हम आत्माओं को फिर से अपना राज्य भाग्य बाबा आकर दे.
ಅನಂತವಾದ ತಂದೆ ಬಂದಿದ್ದಾರೆ. ಕಲ್ಪ ಕಲ್ಪ ಬರುತ್ತಾರೆ. ಮಾಯೆ ರಾವಣ ನಮ್ಮ ರಾಜ್ಯವನ್ನ ಏನ್ ಕಿತ್ಕೊಂಡಿತ್ತು. ಈಗ ನಾವು ಆತ್ಮಗಳು ಮತ್ತೆ ನಮ್ಮ ರಾಜ್ಯ ಭಾಗ್ಯವನ್ನ ಬಾಬೂರಿಂದ ಪಡ್ಕೊಳ್ತಾ ಇದ್ದೀವಿ. ऐसे नहीं कोई लड़ाई से छीना गया नहीं. ರಾವಣ ರಾಜ್ ಮೇ ಅಮಾರ ಮತ್ ಭ್ರಷ್ಟಾಚಾರಿ ಹೋದ. ಆ ರೀತಿನೂ ಅಲ್ಲ, ಯುದ್ಧದಿಂದ ಕಿತ್ಕೊಂಡ್ಬಿಟ್ರು ಇಲ್ಲ. ರಾವಣ ರಾಜ್ಯದಲ್ಲಿ ಅವರ ಮತದಿಂದ ಭ್ರಷ್ಟಾಚಾರ ಆಗ್ಬಿಡತ್ತೆ. श्रेष्ठाचारी से हम भ्रष्टाचारी बन जाते. दुनिया देखो कितना बढ़ गई है, हमारा भारत देश कितना छोटा. ಶ್ರೇಷ್ಠಾಚಾರದಿಂದ ನಾವು ಭ್ರಷ್ಟಾಚಾರಿ ಆಗ್ತೀವಿ. ಪ್ರಪಂಚವನ್ನ ನೋಡಿ ಎಷ್ಟು ಬೆಳೆದು ಬಿಟ್ಟಿದೆ. ಅದರಲ್ಲೂ ಭಾರತ ದೇಶ ಮೊದಲು ಎಷ್ಟು ಸಣ್ಣದಾಗಿತ್ತು. ಭಾರತ್ ಮೇ ಕಿತನೆ ಸುಖಿ रहेंगे, ಈರೇ ಜವಾಹರಾತೋಂ ಕೆ ಮಹಲ್ ಹೋಂಗೆ. ಭಾರತದಲ್ಲಿ ಎಷ್ಟು ಸುಖವಾಗಿರಬಹುದು. ವಜ್ರ ವೈಡೂರ್ಯದ ಮಹಲ್ ಇರುತ್ತೆ. ವಹಾ ರಾವಣ ಹೋತಾ नहीं, तुम बच्चों की बुद्धि में खुशी होनी चाहिए, ಅತೀಂದ್ರಿಯ ಸುಖ ರಹನಾ ಚಾಹಿಯೆ. ಅಲ್ಲಿ ರಾವಣ ಇರೋದಿಲ್ಲ. ತಮ್ಮ ಮಕ್ಕಳ ಬುದ್ಧಿಯಲ್ಲಿ ಖುಷಿ ಇರಬೇಕು, ಅತೀಂದ್ರಿಯ ಸುಖ ಇರಬೇಕಾಗಿದೆ. बाबा कहते देही अभिमानी बनो. देह का बांध छोड़ने के लिए बाबा ने कहा था 108 छत्तिया वाला कपड़ा पे. ತಂದೆ ತಿಳಿಸ್ತಾರೆ ದೇಹಿ ಅಭಿಮಾನಿಯಾಗಿ. ದೇಹದ ಅಭಿಮಾನವನ್ನು ಮುರಿಯಕ್ಕೋಸ್ಕರ ತಂದೆ ತಿಳಿಸಿದ್ರು 108 ಸಲ ಒಲಿದಿರುವಂತಹ ವಸ್ತ್ರವನ್ನ ಧಾರಣೆ ಮಾಡಿ. ಬಲ್ ಬಡೆ ಆದ್ಮಿ ಸೆ जवाहरातियों से कनेक्शन था, ये नशा टूटे कैसे. ದೇಹಿ ಅಭಿಮಾನಿ ಬನ್ನ ಪಡೆಯಲ್ಲ. ಬಲೆ ದೊಡ್ಡ ದೊಡ್ಡ ವ್ಯಕ್ತಿಗಳ ಜೊತೆ ಸಂಬಂಧ ಇತ್ತು. ವಜ್ರ ವೈಡೂರ್ಯದ ವ್ಯಾಪಾರದಲ್ಲಿ ಸಂಬಂಧ ಇರುತ್ತಲ್ಲ, ಆ ನಶೆಯನ್ನು ಯಾವ ರೀತಿ ಮುರಿಯೋದು. ಆತ್ಮ ಅಭಿಮಾನಿ ಆಗ್ಬೇಕಲ್ಲ. अब आत्मा है, ये तो पुराना शरीर है, इसको छोड़ नया फर्स्ट क्लास शरीर लेना है. ನಾನು ಆತ್ಮನಾಗಿದ್ದೀನಿ, ಇದು ಹಳೆಯ ದೇಹ ಆಗಿದೆ, ಇದನ್ನ ಬಿಟ್ಟು ಹೊಸ ಫಸ್ಟ್ ಕ್ಲಾಸ್ ದೇಹವನ್ನ ಪಡಿಬೇಕಾಗಿದೆ. सरक तो एक काल छोड़ दूसरा ले लेते, तुम बच्चों की बुद्धि में ज्ञान है, ये पुराना काल छोड़ हम दूसरी नई लेंगे, फिर दूसरा शरीर मिलेगा. ಹಾವಂತೂ ಒಂದು ಚರ್ಮವನ್ನು ಬಿಟ್ಟು ಮತ್ತೊಂದು ಪಡೆಯುತ್ತೆ. ತಮ್ಮ ಮಕ್ಕಳ ಬುದ್ಧಿಯಲ್ಲಿ ಜ್ಞಾನ ಇದೆ, ನಾವು ಈಗ ಹಳೆಯ ದೇಹವನ್ನ ಬಿಟ್ಟು ಹೊಸದನ್ನ ಪಡಿತೀವಿ, ಬೇರೆ ದೇಹ ನಮಗೆ ಸಿಗತ್ತೆ. ये तो सारा ज्ञान बच्चों के बुद्धि में टपकना चाहिए, ये तो चीची दुनिया, इसको देखते हुए भी बुद्धि से भूलना पड़ता है. ಇದೆಲ್ಲ ಜ್ಞಾನ ಮಕ್ಕಳ ಬುದ್ಧಿಯಲ್ಲಿ ಹರಿತಾ ಇರಬೇಕು. ಇದು ಕೊಳಕಿನ ಪ್ರಪಂಚ. ಇದನ್ನ ನೋಡ್ತಿದ್ರೂ ಸಹ ಬುದ್ಧಿಯಿಂದ ಮರಿಬೇಕಾಗಿದೆ. इस यात्रा पर जा रहे, हमारे बुद्धि का योग घर तरफ जा रहा है, ये अभ्यास तो करना पड़े. ನಾವು ಯಾತ್ರೆಯ ಕಡೆಗೆ ಹೋಗ್ತಾ ಇದ್ದೀವಿ. ನಮ್ಮ ಬುದ್ಧಿ ಯೋಗ ಮನೆಯ ಕಡೆಗೆ ಹೋಗ್ತಾ ಇದೆ. ಈ ಅಭ್ಯಾಸವನ್ನ ಮಾಡಬೇಕಾಗಿದೆ. ये शरीर में पुराना, दुनिया भी पुरानी साक्षात्कार कर लिया, अब ये देह और देह के सब संबंध छोड़ घर जा. ಈ ದೇಹನೂ ಹಳೆಯದು, ಪ್ರಪಂಚನೂ ಹಳೆಯದಾಗಿದೆ. ಸಾಕ್ಷಾತ್ಕಾರ ಮಾಡಿದ್ವಿ. ಈಗ ಮನೆ, ದೇಹ ಮತ್ತು ದೇಹದ ಎಲ್ಲ ಸಂಬಂಧವನ್ನ ಬಿಟ್ಟು ಮನೆಯ ಕಡೆಗೆ ಹೋಗಬೇಕಾಗಿದೆ. अंदर में खुशी होते अभी हमको वापस जाना है, बुद्धियो वहाँ लगाना होता. ಈಗ ಆಂತರ್ಯದಲ್ಲಿ ಖುಷಿ ಆಗತ್ತೆ, ನಾವು ವಾಪಸ್ ಹೋಗ್ಬೇಕಾಗಿದೆ. ಬುದ್ಧಿಯೋಗವನ್ನ ಅಲ್ಲಿ ತೊಡಗಿಸ್ಬೇಕಾಗಿದೆ. एक दो को यही सुनाना मन मनाबो, ये बड़ा जबरदस्त मंत्र है ना. ಪರಸ್ಪರ ಒಬ್ಬರು ಇನ್ನೊಬ್ಬರಿಗೆ ಇದನ್ನೇ ತಿಳಿಸಬೇಕು. ಮನ್ಮನಾಭ, ಇದು ಬಹಳ ದೊಡ್ಡ ಮಂತ್ರ ಆಗಿದೆ. ಬಲ್ ಗೀತಾ तो बहुत पढ़ते परंतु अर्थ नहीं समझते, जैसे और ಶಾಸ್ತ್ರ ಪढ़ते ऐसे पढ़ लेते. ಬಲೆ ಗೀತೆಯನ್ನ ಬಹಳಷ್ಟು ಜನ ಓದ್ತಾರೆ,
ಆದರೆ ಅರ್ಥವನ್ನ ಅರ್ಥ ಮಾಡ್ಕೊಳಲ್ಲ. ಯಾವ ರೀತಿ ಶಾಸ್ತ್ರವನ್ನ ಓದ್ತಾರೆ ಆ ರೀತಿ ಓದಿಬಿಡುತ್ತಾರೆ. ये किसी की बुद्धि में नहीं आएगा, हम भविष्य के लिए राजयोग सीख रहे हैं. ಇದು ಯಾರ ಬುದ್ಧಿಯಲ್ಲೂ ಬರಲ್ಲ. ನಾವು ಭವಿಷ್ಯಕ್ಕೋಸ್ಕರ ರಾಜಯೋಗವನ್ನ ಕಲಿತಾ ಇದ್ದೀವಿ. बहुत गई, अब बाकी थोड़ा ही समय है. ऐसे ऐसे अपने को बहलाते ಖುಷಿ में आना चाहिए. ಬಹಳಷ್ಟು ಹೋಯಿತು, ಈಗ ಬಾಕಿ ಸ್ವಲ್ಪ ಸಮಯ ಇದೆ. ಈ ರೀತಿ ತಮ್ಮಿಗೆ ತಾವು ಉತ್ಸಾಹದಲ್ಲಿ ತಂದು ಖುಷಿಯಲ್ಲಿ ಇಟ್ಕೋಬೇಕು. ಏತೋ ಸಬ್ ಕಲಾ ಸೋನಾ ಮಿರುವ ಮೌತ್ ಮಲೋಕ ಶಿಕಾರ ಹೈ. ಇದೆಲ್ಲ ಸಮಾಪ್ತಿ ಆಗಲೇಬೇಕು. ಬೆಕ್ಕಿಗೆ ಚೆಲ್ಲಾಟ ಆದರೆ ಇಲಿಗೆ ಪ್ರಾಣ ಸಂಕಟ. आम मलूक बन अपने माशूक के साथ घर जाएंगे. ये आत्माओं का बाप बैठ शिक्षा दे. ನಾವು ಫರಿಷ್ಠಾ ಆಗಿ ಪ್ರಿಯತಮನ ಜೊತೆಗೆ ನಮ್ಮ ಮನೆಯನ್ನ ತಲುಪ್ತೀವಿ. ನಮ್ಮ ಆತ್ಮಗಳಿಗೆ ತಂದೆ ಕುತ್ಕೊಂಡು ಶಿಕ್ಷಣವನ್ನ ನೀಡ್ತಾ ಇದ್ದಾರೆ. ಹೈವೇ ಸಾಧಾರಣ ಪರಂತು ऊंचते ऊंच है. बाबा आए देह का वर्षा देने कलब कलब आते हैं. ಬಲೆ ಇದ್ದಾರೆ ಸಾಧಾರಣ, ಆದರೆ ಶ್ರೇಷ್ಠಕ್ಕಿಂತ ಶ್ರೇಷ್ಠ ಆಗಿಲ್ಲ. ತಂದೆ ಬಂದಿದ್ದಾರೆ ಅನಂತವಾದ ಆಸ್ತಿಯನ್ನ ನೀಡಕ್ಕೆ. ಕಲ್ಪ ಕಲ್ಪ ಬರ್ತಾರೆ. ಏತೋ ಚೀಚೆ ದುನಿಯಾ ಹೈ, ಐಸಿ ಬಾತೆ ಕರ್ನಿ ಚೈ. ಇದಂತೂ ಕೊಳಕಿನ ಪ್ರಪಂಚ ಆಗಿದೆ. ಈ ರೀತಿ ಮಾತಾಡಬೇಕಾಗಿದೆ. इसको कहा जाता है विचार सागर मंथन करना. ये शास्त्र आदि तो जन्म जन्मांतर पढ़ते हैं. हम भारतवासी ने कितने जब तब आदि किया, उतना और कोई नहीं किया. ಇದಕ್ಕೆ ತಿಳಿಸಲಾಗತ್ತೆ ವಿಚಾರ ಸಾಗರ ಮಂಥನ ಮಾಡುವಂಥದ್ದು. ಶಾಸ್ತ್ರಗಳಂತೂ ಜನ್ಮ ಜನ್ಮಾಂತರ ಓದ್ತಾ ಬಂದ್ವಿ. ನಾವು ಭಾರತವಾಸಿಯಷ್ಟು ಜಪ ತಪ ಮತ್ಯಾರು ಮಾಡಕ್ಕೆ ಸಾಧ್ಯನೇ ಇಲ್ಲ. जो पहले पहले आए होंगे उन्होंने ही भक्ति की और वही ज्ञान योग में भी ತೀಕೆ जाएंगे. ಯಾರು ಮೊಟ್ಟ ಮೊದಲು ಬಂದ್ರೋ ಅವರೇ ಭಕ್ತಿಯನ್ನ ಮಾಡಿದ್ರು, ಜ್ಞಾನ ಯೋಗದಲ್ಲೂ ಅವರೇ ತೀಕ್ಷ್ಣ ಆಗ್ತಾರೆ. क्योंकि उनके फिर से पहले नंबर में जाना है. देखते हो कोई कोई तो बहुत अच्छा पुरुषार्थ करता. ಯಾಕೆಂದರೆ ಮತ್ತೆ ಅವರು ಮೊದಲನೇ ನಂಬರ್ ಅನ್ನ ತಲುಪಬೇಕಾಗಿದೆ. ತಾವು ನೋಡ್ತೀರಾ, ಕೆಲವರಂತೂ ಬಹಳ ಚೆನ್ನಾಗಿ ಪುರುಷಾರ್ಥವನ್ನ ಮಾಡ್ತಾರೆ. तुम बच्चे जो इस रूहानी सेवा में लगते हो उसके लिए तो बहुत अच्छा, सचमुच बट्टी में बैठे हैं. ತಾವು ಯಾರು ಮಕ್ಕಳು ಆತ್ಮಿಕ ಸೇವೆಯಲ್ಲಿ ತತ್ಪರರಾಗಿದ್ದೀರಾ, ತಮಗೋಸ್ಕರ ಇದು ಬಹಳ ಒಳ್ಳೆಯದು. ನಿಜವಾಗೂ ತಾವಂತೂ ಬಟ್ಟಿಯಲ್ಲೇ ಕೂತಿದ್ದೀರಾ. वो संबंध अटूट हुआ और जो गृहस्थ व्यवहार में रहते ये सुनते सुनाते हैं तो पुराने से भी तीखे जा रहे हैं. देखा जाता नए आने वाले बहुत तीखे जाते. ಆ ಸಂಬಂಧ ಮುರಿಯತ್ತೆ. ಗೃಹಸ್ಥ ವ್ಯವಹಾರದಲ್ಲೂ ಇರ್ತಾರೆ, ಕೇಳ್ತಾ ತಿಳಿಸ್ತಾ ಇರ್ತಾರೆ. ಹಳಬರು ತೀಕ್ಷ್ಣವಾಗಿ ಹೋಗ್ತಿದ್ದಾರೆ. ನೋಡ್ಲಾಗತ್ತೆ ಹೊಸಬರು ಅವ್ರಿಗಿಂತಲೂ ತೀಕ್ಷ್ಣವಾಗಿ ಹೋಗ್ತಿದ್ದಾರೆ. तुम लिस्ट निकालेंगे तो मालूम पड़ जाएगा. पहले पहले तुम्हारी माला बनाते थे, फिर देखा कि कितने अच्छे अच्छे बच्चे 2-4 नंबर में भी निकल गए. ತಾವು ಲಿಸ್ಟನ್ನು ತೆಗೆದ್ರೆ ಎಲ್ಲನೂ ಅರ್ಥ ಆಗುತ್ತೆ. ಮೊಟ್ಟ ಮೊದಲು ಮಾಲೆಯನ್ನು ತಯಾರು ಮಾಡ್ತಿದ್ರು. ನೋಡಿದ್ರು ಯಾರು ಒಳ್ಳೊಳ್ಳೆ ಮಕ್ಕಳು 3-4ನೇ ನಂಬರಲ್ಲಿದ್ದರು, ಅವರು ಹೋದ್ರು. एकदम जाए प्रजा में पड़े, अब तुम्हारी ये स्टूडेंट लाइफ है. गृहस्थ व्यवहार में रहते साथ साथ ये कोर्स पढ़ते रहो. एकदम ಪ್ರಜೆಗಳಲ್ಲೇ ಹುಟ್ಟೋದ್ರು. ಈಗ ನಿಮ್ಮದು ಸ್ಟೂಡೆಂಟ್ ಲೈಫ್ ಆಗಿದೆ. ಗೃಹಸ್ಥ ವ್ಯವಹಾರದಲ್ಲಿ ಇರ್ತಾ ಜೊತೆ ಜೊತೆಗೆ ಈ ಕೋರ್ಸ್ ಅನ್ನ ಓದಬೇಕಾಗಿದೆ. बहुत बच्चे डबल कोर्स उठाते, लिफ्ट मिलती है, तुम्हारा कोर्स है ಗೃಹಸ್ಥ ವ್ಯವಹಾರ ಮೇ रहते ये पढ़ना. ಅನೇಕ ಜನ ಮಕ್ಕಳು ಡಬಲ್ ಕೋರ್ಸ್ನ ತಗೊಳ್ತಾರೆ, ಲಿಫ್ಟ್ ಸಿಗತ್ತೆ. ನಿಮ್ಮ ಕೋರ್ಸ್ ಆಗಿದೆ ಗೃಹಸ್ಥ ವ್ಯವಹಾರದಲ್ಲಿದ್ದು ವಿದ್ಯಾಭ್ಯಾಸವನ್ನ ಮಾಡುವಂಥದ್ದು.
इसमें भी कन्याएं बड़ी तीखी जानी चाहिए। कन्याओं के कारण कन्हैया व गोपाल नाम भी रखा गया है। तो गोप भी क्योंकि प्रवೃತ್ತಿ ಮಾರ್ಗ है। ಈ ಮಾರ್ಗದಲ್ಲಿ ಕನ್ಯೆಯರು ಬಹಳ ತೀಕ್ಷ್ಣವಾಗಿ ಹೋಗಬೇಕು. ಕನ್ಯೆಯರ ಕಾರಣ ಶಿವಬಾಬುರಿಗೆ ಗೋಪಾಲ ಅಂತ ಹೆಸರನ್ನ ಇಲ್ಲ. ಆ ರೀತಿ ನೋಡಿದ್ರೆ ಮಾತೆಯರು ಇದ್ದಾರೆ, ಪ್ರವೃತ್ತಿ ಮಾರ್ಗ ಅಲ್ವಾ. ಆ ರೀತಿ ನೋಡಿದಾಗ ಅಣ್ಣಂದ್ರು ಇದ್ದಾರೆ, ಯಾಕೆಂದರೆ ಪ್ರವೃತ್ತಿ ಮಾರ್ಗ ಅಲ್ವಾ. तुम सतयुग में देवी देवता धर्म के थे, ये लक्ष्मी नारायण प्रवृत्ति मार्ग में राज्य करते थे। ये तुम्हारी बुद्धि में टपकना चाहिए कि हम क्या बनते हैं। ಈ ಲಕ್ಷ್ಮೀ ನಾರಾಯಣ ಪ್ರವೃತ್ತಿ ಮಾರ್ಗದಲ್ಲಿ ರಾಜ್ಯ ಮಾಡ್ತಿದ್ರು. ತಮ್ಮ ಬುದ್ಧಿಯಲ್ಲಿ ಬರಬೇಕಾಗಿದೆ, ನಾವು ಏನಾಗ್ತಿದ್ದೀವಿ. देवताएं कितने फर्स्ट क्लास है, उनके आगे जाकर महिमा गाते। आप सर्वगुण संपन्न 16 कला संपूर्ण, हम पापी कपटी है. ದೇವತೆಗಳು ಎಷ್ಟು ಫಸ್ಟ್ ಕ್ಲಾಸ್ ಆಗಿದ್ದಾರೆ. ಅವರ ಸಮ್ಮುಖದಲ್ಲಿ ಹೋಗಿ ಗಾಯನವನ್ನ ಮಾಡ್ತಾರೆ. ತಾವು ಸರ್ವಗುಣ ಸಂಪನ್ನ, 16 ಕಲಾ ಸಂಪೂರ್ಣ, ನಾವು ಪಾಪಿ ಕಪಟಿಗಳಾಗಿದ್ದೀವಿ. हम निर्गुण आने में कोई गुण नहीं, अब हम इसमें भगवान को तरस नहीं खाना है, वह कृपा नहीं खाना. ನಾವು ನಿರ್ಗುಣರಾಗಿದ್ದೀವಿ, ನಮ್ಮಲ್ಲಿ ಗುಣ ಇಲ್ಲ. ಈ ವಿಷಯದಲ್ಲಿ ಭಗವಂತ ದಯೆ ತೋರಿಸೋದು, ಕೃಪೆ ಮಾಡುವ ಮಾತೇ ಇಲ್ಲ. वास्तव में तरस व कृपा अपने ऊपर ही करनी चाहिए. तुम ही देवता थे, अब क्या बन गए हो. ವಾಸ್ತವದಲ್ಲಿ ದಯೆ ಅಥವಾ ಕೃಪೆ ನಮ್ಮ ಮೇಲೆ ನಾವೇ ಮಾಡ್ಕೋಬೇಕು. ತಾವೇ ದೇವತೆ ಆಗಿದ್ರಿ, ಈಗ ಏನಾಗ್ಬಿಟ್ಟಿದ್ದೀರಾ, ತಮ್ಮನ್ನ ತಾವು ನೋಡ್ಕೊಳ್ಳಿ. फिर पुरुषार्थ कर देवता बनो, शाम से सुंदर बनने के लिए पुरुषार्थ करना पड़ता. ಈಗ ಮತ್ತೆ ಪುರುಷಾರ್ಥವನ್ನ ಮಾಡಿ ದೇವತೆಯಾಗಿ ಶಾಮನಿಂದ ಸುಂದರ ಆಗಕ್ಕೋಸ್ಕರ ಪುರುಷಾರ್ಥವನ್ನ ಮಾಡಬೇಕಾಗತ್ತೆ. ये तो भक्ति मार्ग में कहते मरते थे, फलाने की कृपा हुई बच गए, उसके आशीर्वाद से. महात्मा आदि के हाथ पकड़कर कहेंगे आपके आशीर्वाद से. ಭಕ್ತಿ ಮಾರ್ಗದಲ್ಲಿ ಈ ರೀತಿ ಅಂತಾರೆ, ನಾವು ಸಾಯ್ತಿದ್ವಿ, ತಮ್ಮ ಕೃಪೆಯಿಂದ ಬಚಾವಾದ್ವಿ, ತಮ್ಮ ಆಶೀರ್ವಾದದಿಂದ. ಮಹಾತ್ಮರ ಕೈಯನ್ನ ಹಿಡ್ಕೊಂಡು ಅಂತಾರೆ, ತಮ್ಮ ಆಶೀರ್ವಾದದ ಅವಶ್ಯಕತೆ ಇದೆ. यहाँ तो पढ़ाई है, कृपा आदि की बात नहीं, मन्मनाभों का अर्थ है. मंत्र तो बहुत देते हैं, ಇದಂತೂ ವಿದ್ಯಾಭ್ಯಾಸ ಆಗಿದೆ, ಕೃಪೆಯ ಮಾತೇ ಇಲ್ಲ. ಮನ್ಮನಾಭೋದ ಅರ್ಥ ಇದೆ, ಮಂತ್ರ ಅಂತೂ ಬಹಳಷ್ಟು ನೀಡಲಾಗತ್ತೆ. अनेक प्रकार के अटयोग सीखते, हर एक की अलग अलग शिक्षा होती है. ಅನೇಕ ಪ್ರಕಾರದ ಅಟಯೋಗವನ್ನು ಕಲಿತಾರೆ, ಪ್ರತಿಯೊಬ್ಬರದು ಬೇರೆ ಬೇರೆ ಶಿಕ್ಷಣ ಆಗಿದೆ ಅಲ್ಲ. अटयोग के सैंपल देखते हो तो जयपुर के म्यूजियम में जाकर देखो, यहाँ तो कितने आराम से बैठे. ಅಟಯೋಗದ ಸ್ಯಾಂಪಲ್ ಅನ್ನ ನೋಡ್ಬೇಕಾ, ಜೈಪುರಲ್ಲಿ ಮ್ಯೂಸಿಯಂ ಅಲ್ಲಿ ಹೋಗಿ ನೋಡಿ. ಇಲ್ಲಂತೂ ತಾವು ಬಹಳ ಆರಾಮಾಗಿ ಕೂತಿದ್ದೀರಾ. बुद्धि में है, हमको फिर से बाबा राज्य दे रहे हैं. वहां ये अद्वैत देवी देवता धर्म था और कोई धर्म नहीं था. ಬುದ್ಧಿಲಿದೆ, ನಮಗೆ ಮತ್ತೆ ಬಾಬಾ ರಾಜ್ಯವನ್ನು ನೀಡ್ತಿದ್ದಾರೆ. ಅಲ್ಲಂತೂ ಅದ್ವೈತ ದೇವಿ ದೇವತಾ ಧರ್ಮ ಇತ್ತು, ಮತ್ತೆ ಯಾವುದೇ ಇರೋದಿಲ್ಲ. दो हाथ से ही ताली बजता, एक धर्म है तो मारामारी नहीं होती. ಎರಡು ಕೈಯಿಂದ ಚಪ್ಪಾಳೆ ಆಗತ್ತೆ, ಒಂದು ಧರ್ಮ ಇದ್ದಾಗ ಕಲಹ ಜಗಳ ಇರೋದೇ ಇಲ್ಲ. अभी है कलयुग, कलयुग पूरा होगा तो भक्ति भी पूरा होगी. अभी तो मनुष्यों की वृद्धि कितनी होती रहती. ಈಗಂತೂ ಕಲಿಯುಗ ಆಗಿದೆ, ಕಲಿಯುಗ ಪೂರ್ತಿ ಆದ್ರೆ ಭಕ್ತಿನೂ ಪೂರ್ತಿ ಆಗತ್ತೆ. ಈಗಂತೂ ಮನುಷ್ಯರ ವೃದ್ಧಿ ಎಷ್ಟೊಂದು ಬೆಳೀತಾ ಇದೆ ಅಲ್ಲ. भारत की धरती इतनी बढ़ती है, धरती तो वही है, बाकी मनुष्य कम ಜಾಸ್ತಿ ಹೋದೆ. ಭಾರತದ ಭೂಮಿ ಬೆಳೆಯಲ್ಲ, ಭೂಮಿ ಅಂತೂ ಅದೇ ಇರುತ್ತೆ, ಬಾಕಿ ಮನುಷ್ಯರು ಜಾಸ್ತಿ ಕಡಿಮೆ ಆಗ್ತಾ ಇರ್ತಾರೆ.
वहां बहुत कम होंगे, दुनिया तो वही होगा, दुनिया कोई ಚೋಟಿ नहीं हो जाए. ಅಲ್ಲಿ ಬಹಳ ಕಡಿಮೆ ಜನಸಂಖ್ಯೆ ಇರ್ತಾರೆ. ಪ್ರಪಂಚ ಅಂತೂ ಅದೇ ಇರುತ್ತೆ. ಪ್ರಪಂಚ ಏನು ಚಿಕ್ಕದು ದೊಡ್ಡದು ಆಗೋದಿಲ್ಲ. तो तुम बच्चों को बड़ी खुशी रहनी चाहिए. हम योग बल से अपना राज्य भाग्य स्थापन कर रहे हैं बाबा की श्रीमत पर. ತಮ್ಮ ಮಕ್ಕಳಿಗೆ ಬಹಳ ಖುಷಿ ಇರಬೇಕು. ನಾವು ಯೋಗ ಬಲದಿಂದ ನಮ್ಮ ರಾಜ್ಯವನ್ನು ಸ್ಥಾಪನೆ ಮಾಡ್ತಿದ್ದೀವಿ ಬಾಬೂರ ಶ್ರೀಮತದ ಪ್ರಮಾಣ. बाप कहते मामी कब याद करो तो तुम्हारे पाप भस्म होंगे. आत्मा में ही कान पड़ी है ना. ತಂದೆ ತಿಳಿಸ್ತಾರೆ, ನನ್ನ ಒಬ್ಬನನ್ನ ನೆನಪು ಮಾಡಿ ನಿಮ್ಮ ಪಾಪ ಭಸ್ಮ ಆಗತ್ತೆ. ಆತ್ಮದಲ್ಲಿ ತುಕ್ಕು ಬಿದ್ದಿದೆಯಲ್ಲ. सिर्फ कहते सतो रजो तमो ये नहीं दिखाते आत्मा में ही काग पड़ती है. ಸುಮ್ಮನೆ ಅಂತಾರೆ ಸತೋ ರಜೋ ತಮೋ ಅಂತ. ಇದನ್ನ ತೋರಿಸೋದಿಲ್ಲ ಆತ್ಮದಲ್ಲಿ ತುಕ್ಕು ಬಿದ್ದಿದೆ. पहले गोल्डन एज थे, प्योर सोना थे, फिर चांदी पड़ती, उसको सिल्वर एज कहा जाता. चंद्रवंशी. अंग्रेजी अक्षर कितने अच्छे हैं. गोल्डन, सिल्वर, कॉपर, फिर आयरन. ಮೊಟ್ಟ ಮೊದಲು ಚಿನ್ನದ ಪ್ರಪಂಚ, ಪವಿತ್ರ ಚಿನ್ನ ಆಗಿರುತ್ತೆ. ನಂತರ ಬೆಳ್ಳಿ ಬೀಳತ್ತೆ, ಅದಕ್ಕೆ ಸಿಲ್ವರ್ ಏಜ್, ಚಂದ್ರವಂಶಿ ಅಂತಾರೆ. ಇಂಗ್ಲಿಷ್ ಶಬ್ದಗಳು ಎಷ್ಟು ಚೆನ್ನಾಗಿದೆ ಅಲ್ಲ. ಗೋಲ್ಡ್, ಸಿಲ್ವರ್, ಕಾಪರ್ ಮತ್ತೆ ಐರನ್. बाबा समझाते आत्मा में काग पड़ती है, वो निकाले कैसे. सतो से तमो बनी, फिर तमो से सतो कैसे बने. ತಂದೆ ತಿಳಿಸ್ತಾರೆ, ಆತ್ಮದಲ್ಲಿ ತುಕ್ಕು ಬೀಳತ್ತೆ, ಅದನ್ನ ಯಾವ ರೀತಿ ತೆಗೆಯೋದು. ಸತೋ ಇಂದ ತಮೋ ಆಗತ್ತೆ, ಮತ್ತೆ ತಮೋ ಇಂದ ಸತೋ ಹಿಂಗಾಗೋದು. समझते हैं गंगा में स्नान करने से सतो प्रधान बन जाएंगे, परंतु ये तो हो ना सके. ಅಂತಾರೆ ಗಂಗೆಯಲ್ಲಿ ಸ್ನಾನ ಮಾಡಿದಾಗ ಸತೋ ಪ್ರಧಾನ ಆಗ್ಬಿಡ್ತಾರೆ. ಅದಂತೂ ಆಗೋದಿಕ್ಕೆ ಸಾಧ್ಯನೇ ಇಲ್ಲ. गंगा स्नान आदि तो रोज करते रहते, कोई तो नेमी हो जाते हैं, नहर पर भी जाकर स्नान करते. ಗಂಗಾ ಸ್ನಾನ ಪ್ರತಿನಿತ್ಯ ಮಾಡ್ತಾರೆ. ಕೆಲವರಂತೂ ನೇಮವನ್ನೇ ಇಟ್ಕೊಂತಾರೆ, ನದಿಯಲ್ಲಿ ಹೋಗಿ ಪ್ರತಿನಿತ್ಯ ಸ್ನಾನದ ಯಾತ್ರೆಯನ್ನ ಮಾಡ್ತಾರೆ. ज्ञान स्नान में कराते, योग की यात्रा सिखाते, बाप ज्ञान देते हैं. ಜ್ಞಾನ ಸ್ನಾನವನ್ನು ಮಾಡಿಸಲಾಗುತ್ತೆ, ನೆನಪಿನ ಯಾತ್ರೆಯನ್ನು ಕಲಿಸಲಾಗುತ್ತೆ. ಬಾಬಾ ಜ್ಞಾನವನ್ನ ನೀಡ್ತಾರೆ. इसमें योग का भी ज्ञान, सृष्टि चक्र का भी ज्ञान, बाकी शास्त्रों का ज्ञान तो बहुत देते हैं, योग को जानते नहीं. ಇದರಲ್ಲಿ ಯೋಗದ ಜ್ಞಾನ, ಸೃಷ್ಟಿ ಚಕ್ರದ ಜ್ಞಾನ ಇದೆ. ಬಾಕಿ ಶಾಸ್ತ್ರಗಳ ಜ್ಞಾನ ಬಹಳಷ್ಟು ನೀಡುತ್ತಾರೆ, ಯೋಗದ ಬಗ್ಗೆ ಅರಿವೇ ಇಲ್ಲ. ಅಟ್ ಯೋಗ ಸಮझ लिया, ಯೋಗ ಅಕ್ಷರ ತೋ ಢೇರ್ है ना. ಅಟ ಯೋಗ ಅನ್ಕೊಂಡ್ಬಿಡುತ್ತಾರೆ, ಯೋಗ ಅನ್ನುವ ಅಕ್ಷರ ಬಹಳಷ್ಟು ಇದೆ. मनमन आवो का मंत्र देंगे, लेकिन सिवाय बाबा के कोई भी मनुष्य के पास ये ज्ञान नहीं. ಮನ್ಮನಾಭವ ಅನ್ನುವ ಮಂತ್ರವನ್ನ ನೀಡ್ತಾರೆ, ಬಾಕಿ ತಂದೆಯನ್ನ ಯಾವ ಮನುಷ್ಯನೂ ಅರ್ಥ ಮಾಡ್ಕೊಂಡಿಲ್ಲ. ತಂದೆ ಹತ್ರ ಇರುವಂತಹ ಜ್ಞಾನ ಯಾವ ಮಾನವನ ಹತ್ರನೂ ಇಲ್ಲ. अब ये 84 का चक्र पूरा हुआ, फिर नई दुनिया होंगी ना. ಈಗ ಈ 84 ಜನ್ಮದ ಚಕ್ರ ಪೂರ್ತಿ ಆಯಿತು, ಮತ್ತೆ ಹೊಸದಾಗತ್ತಲ್ಲ. तुम्हारी बुद्धि में है, जान की वृद्धि कैसे होती, ये राजाई स्थापन हो रहे, सब इकट्ठे तोड़े ही जाए. ತಮ್ಮ ಬುದ್ಧಿಯಲ್ಲಿದೆ ವೃಕ್ಷದ ವೃದ್ಧಿ ಯಾವ ರೀತಿ ಆಗತ್ತೆ, ಈ ರಾಜ್ಯ ಸ್ಥಾಪನೆ ಆಗ್ತಾ ಇದೆ, ಎಲ್ಲರೂ ಜೊತೆಗೆ ಬರ್ತಾರ. ब्राह्मणों का झाड़ बहुत बड़ा होगा, फिर तोड़े तोड़े करके जाएंगे. ಬ್ರಾಹ್ಮಣರ ವೃಕ್ಷನೂ ದೊಡ್ಡದಾಗತ್ತೆ, ಮತ್ತೆ ಸ್ವಲ್ಪ ಸ್ವಲ್ಪ ಹೋಗ್ತಾರೆ. प्रजा बनती रहेंगी, थोड़ा भी कोई ने सुन लिया तो प्रजा में आ जाएंगे. ಪ್ರಜೆಗಳು ತಯಾರಾಗ್ತಾ ಹೋಗ್ತಾರೆ, ಸ್ವಲ್ಪನೂ ಯಾರಾದ್ರೂ ಕೇಳಿದ್ರೆ ಪ್ರಜೆಗಳಲ್ಲಿ ಬಂದ್ಬಿಡ್ತಾರೆ. सेंटर बहुत वृद्धि को पाएंगे, प्रदर्शनियां ढेर जहां तहां होती रहेंगी.
ಸೆಂಟರ್ಸ್ ಬಹಳಷ್ಟು ವೃದ್ಧಿಯನ್ನು ಪಡೀತಾ ಹೋಗುತ್ತೆ. ಪ್ರದರ್ಶನಿ ಎಲ್ಲ ಕಡೆ ನಡೀತಾ ಹೋಗುತ್ತೆ. जैसे मंदिर टिकाने निकलते जाते वैसे तुम्हारी प्रदर्शनी भी गांव गांव में हो. ಯಾವ ರೀತಿ ಮಂದಿರ ಎಲ್ಲ ಕಡೆ ಇದೆ ಆ ರೀತಿ ನಿಮ್ಮ ಪ್ರದರ್ಶನಿನೂ ಹಳ್ಳಿ ಹಳ್ಳಿಯನ್ನ ತಲುಪತ್ತೆ. घर घर में प्रदर्शनी रखने होंगी, वृद्धि तो पाते जाएंगे, इसलिए आखिर इन चित्रों को भी छपाई करनी पड़ती. ಮನೆ ಮನೆಯಲ್ಲೂ ಪ್ರದರ್ಶನಿಯನ್ನು ಇಡಬೇಕಾಗುತ್ತೆ, ವೃದ್ಧಿ ಆಗ್ತಾ ಹೋಗುತ್ತೆ, ಕೊನೆಗೂ ಈ ಚಿತ್ರಗಳ ಪ್ರಿಂಟು ಮಾಡಿಸ್ಬೇಕಾಗತ್ತೆ. सबके पास बाबा का पैगाम जाएगा, बच्चों को बड़ी बारी सर्विस करना है. ಎಲ್ಲರ ಹತ್ರ ತಂದೆಯ ಸಂದೇಶ ತಲುಪತ್ತೆ. ಮಕ್ಕಳು ಬಹಳ ದೊಡ್ಡ ಸೇವೆಯನ್ನ ಮಾಡಬೇಕಾಗುತ್ತೆ. अभी ये प्रोजेक्टर प्रदर्शनी का फैशन निकला है, तो गांव गांव में निकालना पड़े, ये अच्छी ರೀತಿ उठाएंगे. ಈಗಂತೂ ಪ್ರೊಜೆಕ್ಟರ್ ಮತ್ತೆ ಪ್ರದರ್ಶನಿಯ ಫ್ಯಾಷನ್ ಬಂದಿದೆ. ಹಳ್ಳಿ ಹಳ್ಳಿಯನ್ನು ಹೋಗಿ ತೋರಿಸ್ಬೇಕು, ಅವರು ತುಂಬಾ ಚೆನ್ನಾಗಿ ತಗೊಂತಾರೆ. शिव जयंती गाई जाती, परंतु ये कैसे आते ये किसी को पता नहीं. शिव पुराण आदि में ये बातें है नहीं. ಶಿವ ಜಯಂತಿಯನ್ನು ಗಾಯನ ಮಾಡಲಾಗುತ್ತೆ, ಆದರೆ ಅವ್ರು ಯಾವ ರೀತಿ ಬರ್ತಾರೆ ಇದರ ಬಗ್ಗೆ ಯಾರಿಗೂ ಗೊತ್ತಿಲ್ಲ. ಶಿವ ಪುರಾಣದಲ್ಲಿ ಈ ಮಾತುಗಳಿಲ್ಲ. ये बातें तुम सुनते हो, सुनने के समय अच्छा लगता फिर भूल जाते हो. ಎಲ್ಲ ಮಾತುಗಳನ್ನು ತಾವು ಕೇಳ್ತೀರಾ, ಕೇಳುವ ಸಮಯದಲ್ಲಿ ಬಹಳ ಚೆನ್ನಾಗಿ ಅನಿಸುತ್ತೆ, ಮತ್ತೆ ಮರ್ತೋಗ್ಬಿಡ್ತೀರಾ. अच्छी रीति पॉइंट्स धारण होंगी तो सर्विस भी अच्छी रीति कर सकेंगे, परंतु सब पॉइंट्स किसी को धारणा नहीं होते. ಬಹಳ ಚೆನ್ನಾಗಿ ಪಾಯಿಂಟ್ಸ್ ಅನ್ನು ಧಾರಣೆ ಮಾಡಿದ್ರೆ ಸೇವೆನೂ ತುಂಬಾ ಚೆನ್ನಾಗಾಗತ್ತೆ, ಆದರೆ ಎಲ್ಲ ಪಾಯಿಂಟ್ಸು ಎಲ್ಲರಿಗೂ ಧಾರಣೆ ಆಗೋದೇ ಇಲ್ಲ. भाषण करके आएंगे फिर ख्याल में आएगा, अर्जुन ये पॉइंट्स भी समझाते थे तो बहुत अच्छा, जिसको देह अभिमान नहीं होगा वो जट बताएंगे. ಭಾಷಣ ಮಾಡಿ ಬರ್ತಾರೆ ಅಂದರೆ ತಕ್ಷಣ ನೆನಪಿಗೆ ಬರುತ್ತೆ, ಅರೆ ಈ ಪಾಯಿಂಟ್ಸ್ ಅನ್ನ ತಿಳಿಸಿದ್ರೆ ತುಂಬಾ ಚೆನ್ನಾಗಿರೋದು. ಯಾರಿಗೆ ದೇಹ ಅಭಿಮಾನ ಇರಲ್ಲ ಅವರು ಎಲ್ಲವನ್ನ ತಿಳಿಸ್ತಾರೆ. भाषण कर फिर विचार करेंगे, हमने सब पॉइंट्स ठीक सुनाई, अर्जुन ये पॉइंट्स भूल गए, पॉइंट्स कोई साथ नहीं चलनी है. ಭಾಷಣ ಮಾಡಿ ಮತ್ತೆ ವಿಚಾರ ಮಾಡ್ತಾರೆ, ನಾವು ಎಲ್ಲ ಪಾಯಿಂಟ್ಸ್ ಅನ್ನ ಸರಿಯಾಗಿ ತಿಳಿಸಿದ್ವಾ, ಅರ್ಜುನ ಈ ಪಾಯಿಂಟ್ಸು ಮರ್ತೋದ್ರು, ಪಾಯಿಂಟ್ಸು ಜೊತೆಗೆ ಬರಲ್ವಲ್ಲ. ये सिर्फ अभी के लिए फिर ये सब खत्म हो जाएगा, ಇದೆಲ್ಲ ಇವಾಗೋಸ್ಕರ, ಮತ್ತೆ ಇವೆಲ್ಲನೂ ಸಮಾಪ್ತಿ ಆಗ್ಬಿಡತ್ತೆ. इन आंखों से जो कुछ अभी देखते हो फिर सतयुग में ये नहीं होगा, तुमको ज्ञान का तीसरा नेत्र अभी मिलता, अभी तुम त्रिनेत्री बनते हो. ಈ ನೇತ್ರಗಳಿಂದ ತಾವೇನೆಲ್ಲ ನೋಡ್ತಿದ್ದೀರಾ ಮತ್ತೆ ಸತ್ಯುಗದಲ್ಲಿ ಇರೋದಿಲ್ಲ. ತಮಗೆ ಜ್ಞಾನದ ಮೂರನೇ ನೇತ್ರ ಈಗ ಸಿಕ್ಕಿದೆ, ಈಗ ತಾವು ತ್ರಿನೇತ್ರಿ ಆಗಿದ್ದೀರಾ. बाबा आकर तुमको ज्ञान दे रहे हैं, जो आत्मा धारण करती, आत्मा को तीसरा नेत्र मिलता. ತಂದೆ ಬಂದು ತಮಗೆ ಜ್ಞಾನವನ್ನ ನೀಡುತ್ತಿದ್ದಾರೆ, ಆತ್ಮ ಅದನ್ನ ಧಾರಣೆ ಮಾಡುತ್ತೆ, ಆತ್ಮಕ್ಕೆ ಮೂರನೇ ನೇತ್ರ ಸಿಕ್ಕಿದೆ. ये ज्ञान कोई में नहीं कि मैं आत्मा हूं, ಈ ಶರೀರ ದ್ವಾರ ये करता. ಈ ಜ್ಞಾನ ಯಾರಲ್ಲೂ ಇಲ್ಲ, ನಾನು ಆತ್ಮನಾಗಿದ್ದೀನಿ, ಈ ಶರೀರದ ಮುಖಾಂತರ ಮಾಡ್ತಾ ಇದ್ದೀನಿ. ಬಾಬಾ हमको पढ़ाते, ये बुद्धि में रखना, इसमें मेहनत है. ಬಾಬಾ ನಮಗೆ ಓದಿಸ್ತಿದ್ದಾರೆ, ಇದನ್ನ ಬುದ್ಧಿಯಲ್ಲಿ ಇಟ್ಕೊಡಿ, ಇದರಲ್ಲಿ ಶ್ರಮ ಇದೆ. बच्चों को मेहनत करनी चाहिए और खुशी में रहना चाहिए, बस अभी हमारा राज्य आया कि आया. ಮಕ್ಕಳು ಶ್ರಮ ಮಾಡಬೇಕು ಮತ್ತೆ ಖುಷಿಯಲ್ಲೂ ಇರಬೇಕು ಅಷ್ಟೇ, ಈಗ ನಮ್ಮ ರಾಜ್ಯ ಬಂತು ಅಂದ್ರೆ ಬಂತು. तुम जानते हो हमारे राज्य में क्या क्या होगा, तुम बच्चों को तो बहुत खुशी होनी चाहिए कि हम इस पढ़ाई से राज्य लेते हैं. ತಮಗಂತೂ ಗೊತ್ತಿದೆ ನಮ್ಮ ರಾಜ್ಯದಲ್ಲಿ ಏನೇನಿರುತ್ತೆ, ಮಕ್ಕಳಿಗೆ ಬಹಳಷ್ಟು ಖುಷಿ ಆಗಬೇಕು, ನಾವು ಈ ವಿದ್ಯಾಭ್ಯಾಸದಿಂದ ರಾಜ್ಯವನ್ನ ಪಡಿತೀವಿ.
पढ़ने वालों को मर्तबा याद रहता हम पढ़ते हैं भविष्य के लिए ವಿದ್ಯಾಭ್ಯಾಸ ಮಾಡುವವರಿಗೆ ಪದವಿಯ ನೆನಪಿರುತ್ತೆ. ನಾವು ವಿದ್ಯಾಭ್ಯಾಸ ಮಾಡ್ತೀವಿ ಭವಿಷ್ಯಕ್ಕೋಸ್ಕರ. अच्छा पढ़ेंगे तो राज्य गद्दी पर बैठेंगे वे तो नामी ग्रामी हो जाएंगे. ಯಾರು ಓದ್ತಾರೆ ಅವರು ರಾಜ್ಯ ಗದ್ದಿಯಲ್ಲಿ ಕುತ್ಕೊಂತಾರೆ, ನಾವಂತೂ ಹೆಸರುವಾಸಿ ಆಗ್ತೀವಿ. अभी लिस्ट निकाले माला बनाए तो सब कहेंगे फलानी बच्ची को हमारे पास भेजो ರಿಫ್ರೆಶ್ ಕರ್ನಿ. ಈಗ ಲಿಸ್ಟನ್ನು ತೆಗೆದು ಮಾಲೆಯನ್ನು ತಯಾರು ಮಾಡಿದ್ರೆ ಎಲ್ಲರೂ ಅಂತಾರೆ ಈ ಮಗುವನ್ನು ನಮ್ಮ ಹತ್ರ ಕರೀರಿ, ಕಳಿಸಿ ರಿಫ್ರೆಶ್ ಆಗೋಕ್ಕೋಸ್ಕರ. भाषण करने वालों को बुलाते तो उनका रिकॉर्ड भी रखनी चाहिए. हमको इन जैसा होशियार बनना. ಭಾಷಣ ಮಾಡೋರನ್ನ ಕರೀತೀರಾ ಅಂದಮೇಲೆ ಅವರ ಗೌರವವನ್ನು ಇಟ್ಕೋಬೇಕು. ನಾವು ಇವರ ಸಮಾನ ಹುಷಾರಾಗಬೇಕು. अच्छा मीठे मीठे सिकिलदे बच्चों प्रति माता पिता बाप दादा का याद प्यार और गुड मॉर्निंग. रूहानी बाप की रूहानी बच्चों को नमस्ते. हम रूहानी बच्चों की रूहानी माता पिता बाप दादा को याद प्यार गुड मॉर्निंग और नमस्ते. धारणेಗೋಸ್ಕರ मुख्य सार अतीन्द्रिय सुख का अनुभव करने के लिए देह के बांध को छोड़ने का पुरुषार्थ करना है. ಅತೀಂದ್ರಿಯ ಸುಖದ ಅನುಭವವನ್ನು ಮಾಡೋಕ್ಕೋಸ್ಕರ ದೇಹ ಬಾಣವನ್ನು ಮುರಿಯುವಂತಹ ಅಭ್ಯಾಸ ಅಂದರೆ ಪುರುಷಾರ್ಥವನ್ನು ಮಾಡಬೇಕು. ಆ ವಾಪಸ್ ಘರ್ ಜಾನಾ ಹೈ ಇಸ್ಲಿಯೇ ಬುದ್ಧಿಯೋ ಘರ್ ಸೇ ಲಗಾನ. ಈಗ ಮನೆಗೆ ವಾಪಸ್ ಹೋಗ್ಬೇಕು, ಅದಕ್ಕೋಸ್ಕರ ಬುದ್ಧಿಯೋಗವನ್ನು ಮನೆಯ ಕಡೆ ತೊಡಗಿಸಬೇಕಾಗಿದೆ. ಎರಡನೇದು गृहस्थ व्यवहार में रहते पढ़ाई भी पढ़नी डबल कोर्स उठाना. ಗೃಹಸ್ಥ ವ್ಯವಹಾರದಲ್ಲಿ ಇದ್ರೂ ಸಹ ವಿದ್ಯಾಭ್ಯಾಸವನ್ನು ಓದಿಸ್ಬೇಕು, ಡಬಲ್ ಕೋರ್ಸನ್ನು ತಗೋಬೇಕಾಗಿದೆ. ಜ್ಞಾನ का स्नान और याद की यात्रा करनी और कराना. ಜ್ಞಾನದ ಸ್ನಾನ ಮತ್ತೆ ನೆನಪಿನ ಯಾತ್ರೆಯನ್ನು ಮಾಡಬೇಕು ಮತ್ತೆ ಮಾಡಿಸಬೇಕಾಗಿದೆ. ವರದಾನ कोमलता को कमाल में परिवर्तन कर मायाजीत बनने वाले शक्ति स्वरूप भव. ಕೋಮಲವನ್ನ ಕಮಾಲಲ್ಲಿ ಪರಿವರ್ತನೆ ಮಾಡುವಂಥವರು, ಮಾಯಾಜೀತರಾಗುವಂಥವರು शक्ति स्वरूप भव. शक्ति स्वरूप बनने के लिए कोमलता को कमाल में परिवर्तन कर. ಶಕ್ತಿ ಸ್ವರೂಪರಾಗಕ್ಕೋಸ್ಕರ ಕೋಮಲತೆಯನ್ನ ಕಮಾಲಲ್ಲಿ ಅಂದರೆ ಆಶ್ಚರ್ಯದಲ್ಲಿ ಪರಿವರ್ತನೆ ಮಾಡಿ. सिर्फ स्वयं के संस्कारों को परिवर्तन करने में कोमल बनो. कर्म में कभी कोमल नहीं बनना, इसमें शक्ति स्वरूप बन. ತಮ್ಮ ಸ್ವಯಂನ ಸಂಸ್ಕಾರಗಳನ್ನು ಪರಿವರ್ತನೆ ಮಾಡೋದ್ರಲ್ಲಿ ಕೋಮಲ ಆಗಿ, ಕರ್ಮದಲ್ಲಿ ಕೋಮಲ ಆಗಬೇಡಿ ಅಂದರೆ ಮೃದು ಆಗಬೇಡಿ, ಇದರಲ್ಲಿ ಶಕ್ತಿ ಸ್ವರೂಪರಾಗಿ. जो शक्ति रूप का कवच धारण कर लेते उन्हें माया का कोई भी वार लग नहीं सकता. ಯಾರು ಶಕ್ತಿ ರೂಪವನ್ನ ಕವಚವಾಗಿ ಧಾರಣೆ ಮಾಡ್ತಾರೆ ಅವರ ಮೇಲೆ ಮಾಯೆಯ ಯಾವುದೇ ಒಂದು ಬಾಣ ನಾಟೋದಕ್ಕೆ ಸಾಧ್ಯ ಇಲ್ಲ. इसलिए आपके चेहरे नयन चैन से कोमलता के बजाय शक्ति रूप दिखाई दे तब माया जीत बन पास विथ ऑनर का सर्टिफिकेट ले सकेंगे. ಅದಕ್ಕೋಸ್ಕರ ತಮ್ಮ ಮುಖದಲ್ಲಿ, ನೇತ್ರಗಳಲ್ಲಿ, ಹಾವಭಾವದಲ್ಲಿ ಕೋಮಲತೆಯ ಬದಲು ಶಕ್ತಿ ರೂಪವನ್ನು ತೋರಿಸಿ. ಆಗ ಮಾಯಾಜೀತರಾಗಿ ಫಸ್ಟ್ ಕ್ಲಾಸಲ್ಲಿ ಬರ್ತೀರಾ, ಸರ್ಟಿಫಿಕೇಟನ್ನು ಪಡಿತೀರಾ. ಸ್ಲೋಗನ್ ಆಗಿದೆ, त्रिकालदर्शी की सीट पर सेट होकर हर कर्म करो तो माया दूर से ही भाग जाए. ತ್ರಿಕಾಲದರ್ಶಿಯ ಸೀಟಲ್ಲಿ ಸೆಟ್ ಆಗಿ ಪ್ರತಿಯೊಂದು ಕರ್ಮವನ್ನು ಮಾಡಿ, ಆಗ ಮಾಯೆ ದೂರದಿಂದಲೇ ಓಡೋಗುತ್ತೆ. ಅವ್ಯಕ್ತ ಇಶಾರೆ सदा अचल अडोल एक स्थिति का अनुभव करो. ಸದಾ ಅಚಲ ಅಡೋಲ ಏಕರಸ ಸ್ಥಿತಿಯ ಅನುಭವವನ್ನು ಮಾಡಿ. जैसे साकार बाबा ने अतक और एक स्थिति का एग्जाम्पल बन दिखाया, वैसे आप बच्चों को भी औरों के प्रति एग्जाम्पल बनना यही सेवा.
ಯಾವ ರೀತಿ ಸಾಕಾರ ಬಾಬಾ ಸ್ಥಿರವಾಗಿ ಏಕರಸ ಸ್ಥಿತಿಯಲ್ಲಿದ್ದು ಎಕ್ಸಾಂಪಲ್ ಆಗಿ ತೋರಿಸೋದು, ಅದೇ ರೀತಿ ತಾವು ಮಕ್ಕಳು ಇತರರಿಗೆ ಎಕ್ಸಾಂಪಲ್ ಆಗೋದೇ ಸೇವೆಯಾಗಿದೆ. सर्विस सिर्फ वाणी से नहीं होती, स्थिति से भी सर्विस होती. तो समय प्रमाण अब अपनी स्थिति एक रस बनाओ. ಸೇವೆ ವಾಣಿಯಿಂದನೇ ಅಲ್ಲ, ಸ್ಥಿತಿಯಿಂದಲೂ ಸೇವೆಯಾಗತ್ತೆ. ಈಗ ಸಮಯದ ಅನುಸಾರ ನಿಮ್ಮ ಸ್ಥಿತಿಯನ್ನ ಏಕರಸವಾಗಿ ಮಾಡಿಕೊಳ್ಳಿ. ಓಂ ಶಾಂತಿ.